ನುಡಿತೈತೆ ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ನುಡಿತೈತೆ ತಾಯಿ. ಇದು ಬೇಡ ತಾಯಿ. ನಿನ್ನ ವಿಚಾರವಾಗಿಯೇ ಬಂದಿರುವೆನು ತಾಯಿ. ತಾಯಿ ನುಡಿಸುತ್ತಾವಳೆ, ತಾಯಿ ನುಡಿಸುತ್ತಾವಳೆ. ಮಂಗಳವಾರ ಶುಕ್ರವಾರ ಕೂದಲು ಕಟ್ಟು ಮಾಡಿಸಬೇಡ, ಪಡುವಾಣ ದಿಕ್ಕನಾಗ ಹೋಗಬೇಡ, ನಿನ್ನ ಕಣ್ಣು ಭಾನುವಾರ ಐಬ್ರೋ ಮಾಡಿಸಬೇಡ ತಾಯಿ. ಯಾಕೆ ಮಾಡಿಸ್ಬಾರ್ದ? ಬಹಳ ಜನ ಇರ್ತಾರೆ ತಾಯಿ, ನಿನ್ನ ಮೇಲೆ ಕಣ್ಣು ಮಡಗುತ್ತಾರೆ. ನೀನು ನೋಡಕ್ಕೆ ಕುಳುಗಿದ್ರು ಬಹಳ ಸುಂದರವಾಗಿ ಸೀರೆ ಉಟ್ಕೊಂಡ್ರೆ ಇನ್ನ ಲಕ್ಷಣವಾಗಿ ಕಾಣಿಸ್ತೀಯ ತಾಯಿ. ಸೊಪ್ಪು ಸೊರಗಿದಂಗೆ ಸೊರಗಿದೆಯ ತಾಯಿ. ಆಗಬಾರ್ದಾಗಿ ಹೋಗಬಾರದು, ಹೋಗಿ ಕೂತ್ಕೊಂಡ್ರೆ ಕೂತ್ಕೊಳ್ಳಂಗಿಲ್ಲ, ನಿಂತ್ಕೊಂಡ್ರೆ ನಿಂತ್ಕೊಳ್ಳಂಗಿಲ್ಲ, ಬಹಳ ಸೊರಗಿದೆಯ ತಾಯಿ. ಲಕ್ಷ್ಮಿ ತಾಯಿ ಲಕ್ಷ್ಮಿ. ನನ್ನ ಹೆಸರು ಆರ್ತಿ. ನೀನು ಬಹಳ ಕಳ್ಕೊಂಡಿದ್ದೀಯ ಅಂತ ಹೇಳಕ್ಕೆ ಹೊರಟೆ ತಾಯಿ. ನಿನಗೆ ನಿನ್ನ ಮನಸ್ಸಲ್ಲಿ ಒಂದು ಬಹಳ ಯೋಚನೆ ಓಡ್ತಾ ಇದೆ ತಾಯಿ. ಅದು ನಿನ್ನ ಯಾರ ಕೈಲೂ ಹೇಳಲಿಕ್ಕೂ ಆಗ್ತಾ ಇಲ್ಲ, ಕೇಳಲಿಕ್ಕೂ ಆಗ್ತಾ ಇಲ್ಲ. ನೀನು ಮನಸ್ಸೊಳಗೆ ಇಟ್ಟುಕೊಂಡು ನೀನು ಕೊರಗುತ್ತಾ ಇದ್ದೀಯಾ. ನಿನ್ನ ಮೀಸೆ ಕುಮಾರ ನಿನ್ನ ಹೇಳುದು ಮಾತಾ ಕೇಳ್ತಾ ಇಲ್ಲ ತಾಯಿ. ಹೌದು ಅಂದ್ರೆ ಹೌದು ಅನ್ನೋ, ನಿಜ ಅಂದ್ರೆ ನಿಜ ಅನ್ನೋ, ಸುಳ್ಳು ಅಂದ್ರೆ ಸುಳ್ಳು ಅನ್ನೋ ತಾಯಿ. ನಿಜ. ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ನುಡಿತೈತೆ ಹಾಲಕ್ಕಿ ನುಡಿತೈತೆ. ಹಾಗಾಗಿ ಏಲಾಕಿ ತಂದ್ಕೊಡ್ಲಾ? ಹಾಲು ಬ್ಯಾಡ ತಾಯಿ, ಹಾಲು ಬ್ಯಾಡ ತಾಯಿ. ನಿನ್ನ ಗಂಡ ಹೇಳದ ಮಾತು ಕೇಳಬೇಕು ಅಂದ್ರೆ ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು, ಗಾಡಿ ಓಡಿಸು ಅಂದ್ರೆ ಓಡಿಸ್ಬೇಕು, ಮಲಿಕೊಂಡ್ರೆ ಮಲ್ಕೋಬೇಕು, ಬಿದ್ಕೋ ಅಂದ್ರೆ ಬಿದ್ಕೋಬೇಕು ಅವನು. ಹಾಗೆ ನಾನು ಮಾಡಿಕೊಡ್ಲಿಲ್ಲ ಅಂದ್ರೆ ನನ್ನ ಸಿದ್ಧ ಅಂತ ಕರಿಬೇಡ ತಾಯಿ. ಅಮಾವಾಸ್ಯ ದಿನ ಒಂದು ಕರಿ ಕೋಳಿ 5,000 ದುಡ್ಡು ತಕೊಂಡು ಬಾ. ಈ ಸಮಸ್ಯೆಯನ್ನ ಕಳೆದು ನಿನ್ನ ಒಂದು ಲಕ್ಷಣವಾಗಿ ನಿನ್ನ ಒಂದು ಸಂಸಾರ ಉಳಿಬೇಕು ಅನ್ನಾಗಿ ನಾನು ಮಾಡಿಲ್ಲ ಅಂದ್ರೆ ನನ್ನ ಸಿದ್ಧ ಅಂತ ನೀನು ಕರಿಬೇಡ. ನಿನಗೆ ಹಿಂದೆ ಇಲ್ಲ ಮುಂದೆ ಇಲ್ಲ, ನಿಮ್ಮದರಾಗಿ ನಿನಗೆ ಮಕ್ಕಳೇ ಇಲ್ಲ. ಹಾಗಾಗಿ ನೀನು ಬರಬೇಕಾದ್ರೆ ಯಾರಿಗೂ ಹೇಳಲಿಕ್ಕೆ ಹೋಗಬೇಡ, ಒಬ್ಬಳೇ ಬಾ. ಬರ್ತೀನಿ.